ಹಾಲೆಲೂಯಾ. ಸ್ತೋತ್ರ ಏಸಪ್ಪ, ಪರಿಶುದ್ಧನೇ, ಮಹೋನ್ನತನೇ ಅಪ್ಪ, ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ನೀವು ಕೊಟ್ಟಂಥ ಮಹಾಕೃಪೆಗಾಗಿ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನು ನೀವು ಸ್ವಾಮಿ. ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಕೊಡುವಾತನಾಗಿದ್ದೀರಪ್ಪ ದೇವ. ಈ ಸಮಯದಲ್ಲಿ ನಿನ್ನ ಪಾದದ ಬಳಿಗೆ ನಾವು ಬಂದಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವ, ನೀವು ಬಿಡುಗಡೆಯನ್ನು ಕೊಡಿರಿ ಅಪ್ಪ. ಅದ್ಭುತವನ್ನು ಮಾಡಿರಿ ಏಸಪ್ಪ. ನಿಮ್ಮ ಕಾರ್ಯವನ್ನು ನೀವು ಜರುಗಿಸಿರಿ ಅಪ್ಪ ದೇವ. ಈ ಸಮಯದಲ್ಲಿ ದೇವ, ಅನೇಕ ವಿಧವಾದಂತಹ ಚಿಂತೆಯಲ್ಲಿರುವಂತಹ ಅವರಿಗಾಗಿ ಅಪ್ಪ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಈ ಚಿಂತೆಯನ್ನು ತರುವಂಥದ್ದು ಸೈತಾನನ ಕೆಲಸವಾಗಿದೆ ಎಂಬುದನ್ನು ಪ್ರತಿಯೊಬ್ಬರು ಅರಿತುಕೊಳ್ಳುವುದಕ್ಕೆ ಅಪ್ಪ ನೀವು ಸಹಾಯವನ್ನು ಮಾಡಿರಿ ಕರ್ತನೆ. ಅಪ್ಪ, ಈ ಲೋಕ ಸಂಬಂಧವಾದಂಥ ವಿಷಯಗಳಿಂದ ಅಪ್ಪ ಚಿಂತೆಗೆ ಒಳಗಾಗಿರುವಂಥವರನ್ನು ನೀವು ಸಂಧಿಸಿರಿ ಸ್ವಾಮಿ. ಅಪ್ಪ, ಏಕೆಂದರೆ ನೀವು ಹೇಳಿದ್ದೀರಪ್ಪ, ಚಿಂತೆ ಮಾಡಬೇಡಿರಿ ಎಂಬುದಾಗಿ, ನಿಮ್ಮ ಚಿಂತ ಭಾರವನ್ನೆಲ್ಲ ನನ್ನ ಮೇಲೆ ಹಾಕಿರಿ ಎಂಬುದಾಗಿ ಹೇಳಿದ್ದೀರಪ್ಪ. ನಮಗಾಗಿ ಚಿಂತಿಸುವಂಥ ದೇವರು ನೀವಿದ್ದೀರಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ ಸ್ವಾಮಿ. ಅಪ್ಪ, ಹೌದು ದೇವರೇ ಅಪ್ಪ, ಚಿಂತೆ ಮಾಡಿ ಮಾಡಿ ಅಪ್ಪ ಏನನ್ನೂ ಕೂಡ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಅಪ್ಪ, ಎಲ್ಲವೂ ಕೂಡ ಅಪ್ಪ ನಿಮ್ಮ ಹಸ್ತದಲ್ಲಿದೆ ಕರ್ತನೆ. ಅಪ್ಪ, ನೀವೇ ದೇವ, ಒಬ್ಬೊಬ್ಬರನ್ನು ನೀವು ಬಲಪಡಿಸಬೇಕಾಗಿ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಅನಾರೋಗ್ಯದಿಂದ ಉಂಟಾದಂಥ ನೋವಿನಿಂದಲೂ ಬಾಧೆಯಿಂದಲೂ ಅಪ್ಪ ಅನೇಕ ಅಪ್ಪ ಸಹೋದರ ಸಹೋದರಿಯರಪ್ಪ ಚಿಂತೆಯಲ್ಲಿದ್ದಾರೆ ಸ್ವಾಮಿ. ಈ ರೋಗವು ನನ್ನನ್ನು ಬಿಟ್ಟು ಹೋಗುತ್ತಿಲ್ಲವಲ್ಲ, ಇನ್ನು ಎಷ್ಟು ದಿನಗಳ ಕಾಲ ನಾನು ಈ ನೋವಿನಲ್ಲಿ ಇರಬೇಕೆಂಬುದಾಗಿ ಅಪ್ಪ ಯಾರೆಲ್ಲ ಈ ಸಮಯದಲ್ಲಿ ಅಪ್ಪ ಕಣ್ಣೀರಿನಲ್ಲಿಯೂ ವೇದನೆಯಲ್ಲಿಯೂ ದುಃಖದಲ್ಲಿಯೂ ಅಪ್ಪ ಭಯದಲ್ಲಿಯೂ ಅಪ್ಪ ಚಿಂತೆಯಲ್ಲಿಯೂ ಇದ್ದಾರೋ ಅವರನ್ನು ಒಬ್ಬೊಬ್ಬರನ್ನು ಕೂಡ ನೀವು ಸಂಧಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ ದೇವರೇ. ಅಪ್ಪ, ನೀವು ಅಪ್ಪ ರೋಗದಿಂದ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದೀರಪ್ಪ. ನಿಮ್ಮ ಅಧಿಕಾರವುಳ್ಳ ನಾಮದಲ್ಲಿ ಅಪ್ಪ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ನೀವು ಬಿಡುಗಡೆಯನ್ನು ಕೊಟ್ಟು ಅಪ್ಪ ಅವರಿಗೆ ಸಮಾಧಾನ, ನೆಮ್ಮದಿಯನ್ನು, ಸಂತೋಷವನ್ನು ದಯಪಾಲಿಸಿರಿ ಅಪ್ಪ. ಆ ವಿಷಯವಾದಂಥ ಚಿಂತೆಯನ್ನು ಯೇಸುವಿನ ನಾಮದಲ್ಲಿ ತೊಲಗಿಸಿರಿ ಅಪ್ಪ ದೇವರೇ. ಅಪ್ಪ, ಸ್ತೋತ್ರಂ. ಕುಟುಂಬದಲ್ಲಿರುವಂತಹ ಅಪ್ಪ ಕಾರ್ಯಗಳಿಗಾಗಿ ಅಪ್ಪ ಅನೇಕರು ಚಿಂತೆಯಲ್ಲಿದ್ದಾರಪ್ಪ. ಅಂಥವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ ದೇವ. ಚಿಂತೆಗಳೆಲ್ಲವನ್ನು ನೀವು ತೊಲಗಿಸಿರಿ ಸ್ವಾಮಿ. ಭವಿಷ್ಯತ್ತಿನ ವಿಷಯವಾದಂಥ ಚಿಂತೆಯಲ್ಲಿದ್ದಾರಪ್ಪ. ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿಯೂ ಅಪ್ಪ, ವ್ಯಾಪಾರದ ವಿಷಯವಾಗಿಯೂ ಅಪ್ಪ, ಮಕ್ಕಳ ಮದುವೆ ವಿಷಯವಾಗಿಯೂ ಅಪ್ಪ ಚಿಂತೆಯಲ್ಲಿರುವಂತಹವರನ್ನು ನೀವು ಸಂಧಿಸಿರಿ ಸ್ವಾಮಿ. ಅಪ್ಪ, ಆ ಕಾರ್ಯಗಳೆಲ್ಲವನ್ನು ಕೂಡ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುವಾಗ ಅಪ್ಪ ನಾವು ಯೋಚಿಸುವುದಕ್ಕಿಂತಲೂ, ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಅತ್ಯಧಿಕವಾದಂಥ ಕಾರ್ಯಗಳನ್ನು ನೀವು ಮಾಡೋದಕ್ಕೆ ಶಕ್ತರಾಗಿದ್ದೀರಪ್ಪ. ಎಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವ ಶಾಂತಿಯು ಪ್ರತಿಯೊಬ್ಬರ ಹೃದಯವನ್ನು ಅಪ್ಪ ಆಳ್ವಿಕೆ ಮಾಡಲಿ ಎಂಬುದಾಗಿ ಅಪ್ಪ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನಪ್ಪ ದೇವರೇ. ಅಪ್ಪ, ನೀವು ನಡೆಸಿರಿ ಸ್ವಾಮಿ. ಸಂತೋಷ ಸಮಾಧಾನವನ್ನು ನೀವು ದಯಪಾಲಿಸಿರಿ ಅಪ್ಪ ದೇವಾ. ನಿಮಗೆ ವಂದನೆಗಳು ದೇವಾ, ನಿಮಗೆ ಸ್ತೋತ್ರಗಳು ಸ್ವಾಮಿ. ಅಪ್ಪ, ಭವಿಷ್ಯತ್ತಿನ ವಿಷಯವಾದ ಚಿಂತೆಯಲ್ಲಿರುವಂಥವರನ್ನು ನೀವು ಮುಟ್ಟಿರಿ ಸ್ವಾಮಿ. ಅಪ್ಪ ದೇವ, ನಾಳೆಯು ತನ್ನದನ್ನು ತಾನೇ ಚಿಂತಿಸಿಕೊಳ್ಳಲಿ ಎಂಬುದಾಗಿ ನೀವು ಹೇಳಿದ್ದೀರಪ್ಪ ದೇವರೇ. ಸ್ತೋತ್ರ. ಅಲ್ಪ ವಿಶ್ವಾಸವನ್ನು ನೀವು ತೆಗೆದು ಹಾಕಿರಿ ಸ್ವಾಮಿ. ಅಪ್ಪ, ಈ ಲೋಕ ಸಂಬಂಧವಾದಂಥ ವಿಷಯಗಳು ಅಪ್ಪ ನಮಗೆ ಏನೇನು ಬೇಕಾಗಿದೆ ಎಂಬುದನ್ನು ನಮಗಿಂತ ಮುಂಚಿತವಾಗಿ ಅಪ್ಪ ನೀವು ತಿಳಿದಿರುವಂಥ ದೇವರಾಗಿದ್ದೀರಪ್ಪ. ನಿನ್ನಲ್ಲಿ ಬೇಡಿಕೊಳ್ಳುವವರಿಗೆ ನೀವು ಯಾವ ಮೇಲಿಗೂ ಕೂಡ ನೀವು ಕೊರತೆಯನ್ನು ಮಾಡುವುದೇ ಇಲ್ಲ ಸ್ವಾಮಿ. ಅಪ್ಪ, ಆಯಾ ಸಮಯದಲ್ಲಿ ದೇವರೇ ಅಪ್ಪ ನಿನ್ನ ಚಿತ್ತಾನುಸಾರವಾಗಿ ಅಪ್ಪ ನಮಗೆ ನೀವು ದಯಪಾಲಿಸುವಾತನಾಗಿದ್ದೀರಪ್ಪ. ಯೆಹೋವ ಈರೇ, ನಮ್ಮ ಅಗತ್ಯಗಳೆಲ್ಲವನ್ನು ನೀವು ಪೂರೈಸುವಂಥ ದೇವರಾಗಿದ್ದೀರಪ್ಪ ದೇವ. ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿರಿ ಏಸಪ್ಪ. ಒಬ್ಬೊಬ್ಬರನ್ನು ಕೂಡ ಈ ಸಮಯದಲ್ಲಿ ನಂಬಿಕೆಯಲ್ಲಿ ನೀವು ದೃಢಪಡಿಸಿರಿ ಅಪ್ಪ. ಸ್ತೋತ್ರ. ವಿಶ್ವಾಸವನ್ನು ಕಳೆದುಕೊಳ್ಳದಂತೆ ಅಪ್ಪ ಯಾರಲ್ಲೆಲ್ಲ ಅಲ್ಪ ವಿಶ್ವಾಸವಿದೆಯೋ ಅದೆಲ್ಲವೂ ಯೇಸುವಿನ ನಾಮದಲ್ಲಿ ತೊಲಗಿ ಹೋಗಲಿ ಅಪ್ಪ. ಸೈತಾನನ್ನು ತರುವಂಥ ಹೋರಾಟಗಳಿಂದ ಅಪ್ಪ ಉಂಟಾಗುವಂಥ ಚಿಂತೆಗಳಿಂದ ಅಪ್ಪ ನೀವು ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಅಪ್ಪ, ಸ್ತೋತ್ರ. ಭಯದಿಂದಲೂ ಬಿಡುಗಡೆಯನ್ನು ಕೊಡಿರಿ ಏಸಪ್ಪ ದೇವಾ. ಸ್ತೋತ್ರ ಸ್ತೋತ್ರ ಏಸಯ್ಯ ದೇವ. ಅವೆಲ್ಲವುಗಳನ್ನು ತೆಗೆದು ಹಾಕುವುದಕ್ಕೆ ನೀವು ಶಕ್ತನಾಗಿದ್ದೀರಪ್ಪ. ನೀವು ಜೀವವುಳ್ಳಂಥ ದೇವರಾಗಿದ್ದೀರ ಸ್ವಾಮಿ. ಅಪ್ಪ, ಯಾರೆಲ್ಲ ನಿನ್ನ ಸನ್ನಿಧಾನಕ್ಕೆ ಬಂದು ಅಪ್ಪ ಈ ಸಮಯದಲ್ಲಿ ಅಪ್ಪ ಎಲ್ಲವನ್ನು ದೇವರೇ ಅಪ್ಪ ತಮ್ಮ ಚಿಂತ ಭಾರವೆಲ್ಲವನ್ನು ನಿಮ್ಮ ಮೇಲೆ ಹಾಕಿ ಅಪ್ಪ ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಅಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏಸಪ್ಪ. ಅವರೆಲ್ಲರ ಜೀವಿತದಲ್ಲಿ ದೇವರೇ ದೊಡ್ಡ ಆಶ್ಚರ್ಯ ಕಾರ್ಯವನ್ನು ನೀವು ಜರುಗಿಸಿರಿ ಅಪ್ಪ. ಅದ್ಭುತವನ್ನು ಮಾಡಿರಿ ಸ್ವಾಮಿ. ಬಿಡುಗಡೆಯನ್ನು ಕೊಡಿರಿ ಅಪ್ಪ. ದೈವಿಕವಾದಂಥ ಸಂತೋಷ ಸಮಾಧಾನದಿಂದ ಅಪ್ಪ ಅವರ ಕುಟುಂಬವನ್ನು ಅಪ್ಪ ಅವರ ಹೃದಯಗಳನ್ನು ನೀವು ತುಂಬಿಸಿರಿ ಏಸಪ್ಪ. ಸ್ತೋತ್ರ ಸ್ತೋತ್ರ ಏಸಪ್ಪ. ನೀವು ನಡೆಸಿರಿ ಕರ್ತನೆ. ನಿನ್ನ ನಾಮದ ಮಹಿಮೆಗಾಗಿ ನೀವು ಏನಾದರೂ ಮಾಡೋದಕ್ಕೂ ಶಕ್ತನಾಗಿದ್ದೀರಪ್ಪ. ಎಲ್ಲ ಕಾರ್ಯಗಳನ್ನು ಸಮಕೂಡಿಸೋದಕ್ಕೆ ನೀವು ಶಕ್ತನಾಗಿದ್ದೀರಪ್ಪ. ನಿಮಗೆ ಅಸಾಧ್ಯವಾದದ್ದು ಒಂದೂ ಇಲ್ಲಪ್ಪ. ಎಲ್ಲವೂ ನಿಮಗೆ ಸಾಧ್ಯವು ಸ್ವಾಮಿ. ಅಪ್ಪ, ನಿಮ್ಮನ್ನು ಬಿಟ್ಟು ನಾವು ಏನು ಮಾಡೋದಕ್ಕೆ ಸಾಧ್ಯ ಸ್ವಾಮಿ. ಅಪ್ಪ, ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಏಸಪ್ಪ ದೇವರೇ. ಅಪ್ಪ, ನಮ್ಮ
ನಮ್ಮನ್ನು ಸೃಷ್ಟಿಸಿದಂಥ ದೇವರು ನೀವಪ್ಪ. ನಮಗಾಗಿ ನೀವು ಪ್ರಾಣವನ್ನು ಕೊಟ್ಟಿದ್ದೀರಪ್ಪ. ಕಲ್ವಾರಿ ಸಿಲ್ವೆಯಲ್ಲಿ ರಕ್ತವನ್ನು ಸುರಿಸಿದ್ದೀರ ಸ್ವಾಮಿ. ನಮ್ಮನ್ನು ನಿಮ್ಮ ಸ್ವತ್ತನಾಗಿ ಮಾಡಿಕೊಂಡಿದ್ದೀರ ದೇವರೇ. ಅಪ್ಪ, ನಮ್ಮ ತಂದೆ ನೀವಿದ್ದೀರ ಕರ್ತನೆ. ನಮಗೇನು ಬೇಕಾಗಿದೆ ಎಂಬುದನ್ನು ಅಪ್ಪ ನಿಮ್ಮ ಬಳಿಯಲ್ಲದೆ ಅಪ್ಪ ನಾವು ಯಾರ ಬಳಿಯಲ್ಲಿ ಕೇಳೋದಕ್ಕೆ ಸಾಧ್ಯ ಅಪ್ಪ. ದೇವ, ನಿನ್ನ ಪಾದದ ಬಳಿಯಲ್ಲಿ ನಾವು ಬಂದಿದ್ದೇವಪ್ಪ. ನಿಮ್ಮ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಎಲ್ಲ ವಿಧವಾದಂಥ ಚಿಂತೆಯಿಂದ ಬಿಡುಗಡೆ ಕೊಡಿರಿ, ಭಯದಿಂದ ಬಿಡುಗಡೆ ಕೊಡಿರಿ ಸ್ವಾಮಿ. ಭವಿಷ್ಯತ್ತಿನ ವಿಷಯವಾದಂತಹ ಅಪ್ಪ ಚಿಂತೆಯಿಂದ ಬಿಡುಗಡೆ ಯೇಸುವಿನ ನಾಮದಲ್ಲಿ ದಯಪಾಲಿಸಿರಿ ಅಪ್ಪ. ದೇವ, ನೀವು ನಡೆಸಿರಿ ಕರ್ತನೆ. ಅಪ್ಪ, ಆಶೀರ್ವದಿಸಿರಿ ಅಪ್ಪ. ಇದುವರೆಗೂ ನಮ್ಮ ಪ್ರಾರ್ಥನೆಯನ್ನೆಲ್ಲ ನೀವು ಕೇಳಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಾವು ಅಪ್ಪ ಆಲೋಚಿಸುವುದಕ್ಕಿಂತಲೂ ಏಸಪ್ಪ ಅತ್ಯಧಿಕವಾದಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೀವು ಮಾಡಲಿಕ್ಕಿರುವುದಕ್ಕಾಗಿ ಸ್ತೋತ್ರ. ಏಸಪ್ಪನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.